ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಜಯವಾಗಲಿ ಜಯವಾಗಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ 44 ಸ್ವರ್ಣ ಪೀಠಿಕಾಪುರ ವರ್ಣನೆ. ಶ್ರೀ ಭಾಸ್ಕರ ಪಂಡಿತರು ಆ ದಿನ ರಾತ್ರಿ ಕೂಡ ತಮ್ಮ ಮನೆಯಲ್ಲಿಯೇ ಆತಿಥ್ಯವನ್ನು ಸ್ವೀಕರಿಸಿ ಶ್ರೀಪಾದರ ದಿವ್ಯ ಚರಿತ್ರೆಯನ್ನು ಕೇಳಬೇಕೆಂದು ನಮಗೆ ಹೇಳಿದರು. ಮಾರನೇ ದಿನ ನಾವು ಸಂಧ್ಯಾ ವಂದನಾದಿ ಅನುಷ್ಠಾನವನ್ನು ಮುಗಿಸಿ ಶ್ರೀ ತ್ರಿಪುರಾಂತಕೇಶ್ವರನ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋದೆವು. ದೇವಸ್ಥಾನದ ಮುಂದೆಯೇ ಭಾಸ್ಕರ ಪಂಡಿತರು ಶ್ರೀಪಾದರ ಚರಿತ್ರೆಯನ್ನು ವಿವರಿಸತೊಡಗಿದರು. ಮಕ್ಕಳಿರ, ಶ್ರೀಪಾದರು ಸಾಕ್ಷಾತ್ ಶಿವಸ್ವರೂಪರು. ಅವರು ಪೀಠಿಕಾಪುರದಲ್ಲಿ ಅಂತರ್ಧಾನರಾಗಿ ಕಾಶಿನಗರವನ್ನು ಸೇರಿದರು. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರು. ಅವರು ಪೀಠಿಕಾಪುರದಲ್ಲಿ ಅವತರಿಸಿ ಭೂತತ್ವಕ್ಕೆ ಮುಂದೆ ಸಾಗಲು ಚೈತನ್ಯವನ್ನು ಕೊಟ್ಟರು. ಆದ್ದರಿಂದ ಪೀಠಿಕಾಪುರದಲ್ಲಿ ಅವರು ಜನಿಸಿದ ಸ್ಥಳವೇನಿದೆಯೋ ಆ ಭೂಮಿಯು ಚೈತನ್ಯವನ್ನು ಹೊಂದಿತು. ಆದ್ದರಿಂದ ಅಲ್ಲಿ ಭವಿಷ್ಯತ್ತಿನಲ್ಲಿ ಕೆಲವು ಶತಮಾನಗಳಾದ ಮೇಲೆ ಏರ್ಪಡಿಸಲಾಗುವ ಅವರ ಮಹಾ ಸಂಸ್ಥಾನದಲ್ಲಿ ಅವರ ದಿವ್ಯ ಪಾದುಕೆಗಳು ಪ್ರತಿಷ್ಠಿಸಲ್ಪಡುತ್ತವೆ. ಅಲ್ಲಿ ಆ ಭೂಮಿಯು ಜಾಗೃತವಾಗಿ ಕಾಲಕ್ರಮೇಣ ಭೂಮಂಡಲವನ್ನೆಲ್ಲ ಜಾಗೃತಗೊಳಿಸುತ್ತದೆ. ಆ ಜಾಗೃತಿಯನ್ನು ಹೊಂದಿದ ಪ್ರದೇಶಗಳಲ್ಲಿನ ಜನರು ಅವರ ದಿವ್ಯಾಕರ್ಷಣ ಶಕ್ತಿಯಿಂದ ಪೀಠಿಕಾಪುರಕ್ಕೆ ಆಕರ್ಷಿಸಲ್ಪಡುತ್ತಾರೆ. ಆದ್ದರಿಂದ ಅವರು ಮಾಡುವ ಪೃಥ್ವಿ ತತ್ವಯಜ್ಞವು ಪೀಠಿಕಾಪುರದಿಂದ ಪ್ರಾರಂಭವಾಯಿತೆಂದು ನಾವು ತಿಳಿದುಕೊಳ್ಳಬೇಕು. ಅವರು ಯಾವ ಯಾವ ಪ್ರದೇಶದಲ್ಲಿ ಸಂಚರಿಸುತ್ತಾರೋ ಆ ಪ್ರದೇಶಗಳು ಕೂಡ ನಮಗೆ ಗೊತ್ತಾಗದೆಯೇ ಜಾಗೃತಿಯನ್ನು ಹೊಂದುತ್ತವೆ. ಅಂತಹ ಪ್ರದೇಶದಲ್ಲಿ ಹೆಜ್ಜೆ ಇಟ್ಟವರು ತಪ್ಪದೇ ಆ ದೈವಿ ಶಕ್ತಿಯಿಂದ ಆಕರ್ಷಿಸಲ್ಪಡುತ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ಮಾನವನಲ್ಲೂ ಪೃಥ್ವಿ ತತ್ವವೂ ಇದೆ. ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಯೋಗ ರೀತಿಯಲ್ಲಿ ಆಲೋಚಿಸಿದರೆ ಯಾರ ಶರೀರದಲ್ಲಿನ ಪೃಥ್ವಿ ತತ್ವವು ಅವರ ದಿವ್ಯ ಕರುಣೆಯಿಂದ ಜಾಗೃತವಾಗುತ್ತದೆಯೋ ಅವರು ತಪ್ಪದೆ ಪೀಠಿಕಾಪುರಕ್ಕೆ ಆಕರ್ಷಿಸಲ್ಪಡುತ್ತಾರೆ. ಆಗ ನಾನು, ಆರ್ಯರೇ, ಲೋಕದಲ್ಲಿನ ಜನರು ಅವರ ಶರೀರದಲ್ಲಿನ ಪೃಥ್ವಿ ತತ್ವವು ಜಾಗೃತಿ ಹೊಂದಿದರೆ ಪೀಠಿಕಾಪುರಕ್ಕೆ ಭೌತಿಕವಾಗಿ ಬರುವರೆ ಎಂದು ಪ್ರಶ್ನಿಸಿದೆನು. ಅವರು ಮಂದಹಾಸ ಬೀರುತ್ತಾ, ನೀನು ಕೇಳಿದ ಪ್ರಶ್ನೆ ಸಮಂಜಸವಾದದ್ದೇ. ಭೌತಿಕವಾದ ಪೀಠಿಕಾಪುರವು ಇರುವ ಹಾಗೆಯೇ ಸ್ವರ್ಣ ಪೀಠಿಕಾಪುರವಿದೆ. ಭೌತಿಕ ಪೀಠಿಕಾಪುರವು ಎಲ್ಲಿಯವರೆಗೆ ವಿಸ್ತರಿಸಿದೆಯೋ ಅಲ್ಲಿಯವರೆಗೆ ಸ್ವರ್ಣ ಪೀಠಿಕಾಪುರವು ವ್ಯಾಪಿಸಿರುತ್ತದೆ. ಸ್ವರ್ಣ ಪೀಠಿಕಾಪುರವು ಕೇವಲ ಚೈತನ್ಯದಿಂದ ನಿರ್ಮಿತವಾಗಿದೆ. ಸಾಧಕನಲ್ಲಿ ಆ ಚೈತನ್ಯಕ್ಕೆ ಸಂಬಂಧಿಸಿದ ಪದಾರ್ಥವು ನಿರ್ಮಿತವಾದಾಗ ಅವನು ಸ್ವರ್ಣ ಪೀಠಿಕಾಪುರ ವಾಸಿಯಾಗುತ್ತಾನೆ. ಆ ಸ್ವರ್ಣ ಪೀಠಿಕಾಪುರ ಚೈತನ್ಯದಿಂದ ನಿರ್ಮಿಸಲ್ಪಟ್ಟಿರುವ ಅನೇಕ ಸಹಸ್ರ ಮಹಾಸೌಧಗಳಿವೆ. ಯೋಗಿಗಳು, ಮಹಾಪುರುಷರು ಆ ಸ್ವರ್ಣ ಪೀಠಿಕಾಪುರದಲ್ಲಿ ನಿವಾಸಿಸುತ್ತಾ ಮಹಾನಂದವನ್ನು ಅನುಭವಿಸುವರು. ಆದರೆ ಈ ಚರ್ಮಚಕ್ಷುಗಳಿಗೆ ಅದು ಗೋಚರವಲ್ಲ. ಸ್ವರ್ಣ ಪೀಠಿಕಾಪುರವು ಕೇವಲ ಜ್ಞಾನಚಕ್ಷುಗಳಿಗೆ, ಯೋಗಚಕ್ಷುಗಳಿಗೆ ಮಾತ್ರವೇ ಗೋಚರಿಸುವುದು. ಅದೇ ವಿಧವಾಗಿ ಸ್ವರ್ಣಕಾಶಿ ಎಂದು ಇದೆ. ಭೌತಿಕವಾಗಿ ಕಾಶಿನಗರವು ಎಲ್ಲಿಯವರೆಗೆ ವ್ಯಾಪಿಸಿದೆಯೋ ಅಲ್ಲಿಯವರೆಗೆ ಚೈತನ್ಯ ಪದಾರ್ಥದಿಂದ ನಿರ್ಮಿತವಾದ ಸ್ವರ್ಣಕಾಶಿ ಇರುತ್ತದೆ. ಆದ್ದರಿಂದಲೇ ಕಾಶಿ ಯಾತ್ರಂ ಗಮಿಷ್ಯಾಮಿ ತ್ರೈವ ವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶಿವಾಸ ಫಲಂ ಲಭೇತ್ ಎಂದು ಹೇಳಲ್ಪಟ್ಟಿದೆ. ನಾನು ಕಾಶಿಗೆ ಹೋಗುತ್ತಿದ್ದೇನೆ, ಅಲ್ಲಿ ನಿವಾಸಿಸುತ್ತೇನೆ ಎಂದು ಈ ವಿಧವಾಗಿ ಯಾವಾಗಲೂ ಹೇಳುತ್ತಿರುವವರಿಗೆ ಕಾಶಿ ವಾಸ ಫಲವು ಸಿದ್ಧಿಸುತ್ತದೆ. ಮಾನವನು ಕಾಶಿ ವಿಶ್ವೇಶ್ವರನನ್ನು ಸದಾ ಮನದಲ್ಲಿ ಸ್ಮರಿಸುತ್ತಿದ್ದರೆ ಅವನ ಅನುಗ್ರಹವಾಗಿ ಆ ಮಾನವನ ಚೈತನ್ಯವು ಸ್ವರ್ಣಕಾಶಿಯಲ್ಲಿ ವಾಸಿಸುತ್ತದೆ. ಇದರಲ್ಲಿ ಅರ್ಥವಾಗದಿರುವುದೇನಿದೆ? ನೀನು ನಿನ್ನ ಅನ್ನಮಯ ಕೋಶಕ್ಕೆ ಸಂಬಂಧಿಸಿದಂತೆ ಭೌತಿಕ ಪೀಠಿಕಾಪುರವಿದೆ. ಅದೇ ರೀತಿ ಭೌತಿಕ ಕಾಶಿಯೂ ಇದೆ. ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದಂತೆ ಪ್ರಾಣಮಯ ಪೀಠಿಕಾಪುರವಿದೆ. ಹಾಗೆಯೇ ಪ್ರಾಣಮಯ ಕಾಶಿಯೂ ಇದೆ. ಮನೋಮಯ ಕೋಶಕ್ಕೆ ಸಂಬಂಧಿಸಿದಂತೆ ಮನೋಮಯ ಪೀಠಿಕಾಪುರವಿದೆ. ಮನೋಮಯ ಕಾಶಿಯೂ ಇದೆ. ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿದಂತೆ ವಿಜ್ಞಾನಮಯ ಪೀಠಿಕಾಪುರವಿದೆ. ವಿಜ್ಞಾನಮಯ ಕಾಶಿಯೂ ಇದೆ. ಆನಂದಮಯ ಕೋಶಕ್ಕೆ ಸಂಬಂಧಿಸಿದಂತೆ ಆನಂದಮಯ ಪೀಠಿಕಾಪುರವಿದೆ. ಆನಂದಮಯ ಕಾಶಿಯೂ ಇದೆ.
ಈ ಆನಂದಮಯ ಪೀಠಿಕಾಪುರವನ್ನೇ ನಾನು ಸ್ವರ್ಣಮಯ ಪೀಠಿಕಾಪುರ ಎಂದು ಕರೆದದ್ದು. ಈ ಆನಂದಮಯ ಕಾಶಿಯನ್ನೇ ನಾನು ಸ್ವರ್ಣಕಾಶಿ ಎಂದು ಕರೆದೆನು ಎಂದು ವಿವರಿಸಿದರು. ಆಗ ನಾನು, ಮಹಾಶಯ, ನಾನು ಅಲ್ಪಜ್ಞನು, ದಯಮಾಡಿ ನನ್ನ ಮೇಲೆ ಅನುಗ್ರಹಿಸಿ ಈ ವಿಷಯವನ್ನು ವಿವರಿಸಿ. ಕೆಲವರು ಕಾಶಿಯಲ್ಲಿ ಪಂಚಕ್ರೋಶ ಯಾತ್ರೆ ಮಾಡಿದರೆ ಮಹಾಫಲ ಎಂದು ಹೇಳುತ್ತಾರೆ, ಅದೇನು ಎಂದು ಪ್ರಶ್ನಿಸಿದೆನು. ಆಗ ಭಾಸ್ಕರ ಪಂಡಿತರು, ಮಗು, ಪಂಚಕ್ರೋಶ ಯಾತ್ರೆ ಎಂಬುದು ಭೌತಿಕ ಯಾತ್ರೆ ಮಾತ್ರವೇ. ವಾಸ್ತವವಾಗಿ ನಾವು ಮಾಡಬೇಕಾಗಿರುವುದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂದು ಕರೆಯಲಾಗುವ ಪಂಚಕ್ರೋಶಗಳ ಯಾತ್ರೆಗಳನ್ನು. ಇದನ್ನು ನಮ್ಮ ಚೈತನ್ಯವು ಮಾಡಬೇಕು. ಇದೇ ಅದರಲ್ಲಿ ಅಡಗಿರುವ ದೈವ ರಹಸ್ಯ. ಶ್ರೀಪಾದರ ಅನುಗ್ರಹದಿಂದ ಸಾಧಕನಿಗೆ ಪಂಚಕ್ರೋಶ ಯಾತ್ರೆಯನ್ನು ಮಾಡಿ ಮುಗಿಸುವ ಶಕ್ತಿ ಲಭಿಸುತ್ತದೆ. ಆದ್ದರಿಂದಲೇ ಅವರು ಪಂಚಭೂತಗಳಿಗೆ ಸಂಬಂಧಿಸಿದ ಪಂಚಮಹಾಯಜ್ಞಗಳನ್ನು ಅವರ ಯೋಗ ಶಕ್ತಿಯಿಂದ ನಿರ್ವಹಿಸಿದ್ದು. ಈ ಪಂಚಮಹಾಯಜ್ಞಗಳಿಗೆ ಪ್ರತೀಕವಾಗಿ ಅವರು ಕುರುಗಡ್ಡೆಯ ಸಮೀಪದಲ್ಲಿ ಪಂಚದೇವ ಪಹಾಡ್ನಲ್ಲಿ ದರ್ಬಾರ್ ನಡೆಸಿದ್ದು. ದೈವ ರಹಸ್ಯಗಳು ಅನುಷ್ಠಾನ ಪರರಿಗೆ, ಯೋಗ ದೃಷ್ಟಿ ಹೊಂದಿರುವವರಿಗೆ ಮಾತ್ರವೇ ಅರ್ಥವಾಗುತ್ತದೆ. ಶ್ರೀಪಾದರು ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡಿದರು. ಆಗ ಗಂಗಾ ಮಾತೆಯು ಪ್ರತ್ಯಕ್ಷಳಾಗಿ ಅವರನ್ನು ಪ್ರತಿದಿನವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕೆಂದು ಪ್ರಾರ್ಥಿಸಿದಳು. ಶ್ರೀಪಾದರು ಗಂಗಾ ಸ್ನಾನವನ್ನು ಪ್ರತಿದಿನವೂ ತಪ್ಪದೇ ಮಾಡುತ್ತೇನೆ ಎಂದು ಗಂಗಾ ಮಾತೆಗೆ ವರವನ್ನು ಪ್ರಸಾದಿಸಿದರು. ಗಂಗಾ ಮಾತೆಯ ಚೈತನ್ಯವು ಕೂಡ ಇದೇ ವಿಧವಾಗಿ ಪಂಚಕ್ರೋಶಗಳಲ್ಲಿ ಇರುತ್ತದೆ. ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಲ್ಲಿ ಇರುತ್ತದೆ ಎಂದರು. ಮಹಾಶಯ, ಗಂಗಾ ಮಾತೆಯು ಜಲಸ್ವರೂಪಳಲ್ಲವೇ? ಅವಳಿಗೆ ಪಂಚಕ್ರೋಶಗಳು ಹೇಗಿರಲು ಸಾಧ್ಯ? ನನಗರ್ಥವಾಗುತ್ತಿಲ್ಲ ಎಂದೆನು. ಭಾಸ್ಕರ ಪಂಡಿತರು ನಗುತ್ತಾ, ಮಗು, ದೇವತೆಗಳು ಮಂತ್ರ ಸ್ವರೂಪರು. ಅವರು ಭೌತಿಕ ಸ್ವರೂಪರಲ್ಲ. ಮಂತ್ರಗಳು ಶಬ್ದ ಬ್ರಹ್ಮನ ಶಕ್ತಿ ರೂಪಗಳು. ಗಂಗಾ ಮಾತೆ ಎಂದರೆ ಶಕ್ತಿ ರೂಪದಲ್ಲಿ, ಚೈತನ್ಯ ರೂಪದಲ್ಲಿರುವ ದೇವತೆ ಎಂದು ಅರ್ಥ. ಆಕೆ ಭೌತಿಕ ರೂಪದಲ್ಲಿರುವ ಗಂಗಾ ನದಿ ಸ್ವರೂಪಕ್ಕೆ ತಾದಾತ್ಮ್ಯ ಸ್ಥಿತಿಯಲ್ಲಿರುವ ಅಭಿಮಾನ ದೇವತೆ, ಅಂದರೆ ಚೈತನ್ಯ ರೂಪವುಳ್ಳ ದೇವತೆ. ಅದೇ ವಿಧವಾಗಿ ಸೂರ್ಯ ಭಗವಂತ ಎಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ಸೂರ್ಯನ ತಾದಾತ್ಮ್ಯ ಸ್ಥಿತಿಯಲ್ಲಿರುವ ಚೈತನ್ಯ ರೂಪವಾದ ದೇವತಾ ಸ್ವರೂಪವೆಂದು ಅರ್ಥ. ಈ ಧರ್ಮ ಸ್ವರೂಪವನ್ನು, ನಿಗೂಢವಾದ ದಿವ್ಯ ರಹಸ್ಯವನ್ನು ನೀನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮಾನವನಲ್ಲಿ ಜಲತತ್ವವಿರುತ್ತದೆ. ಆ ಜಲತತ್ವವನ್ನು ಶುದ್ಧಿ ಮಾಡುವುದಕ್ಕೆ ಶ್ರೀಪಾದರು ಜಲಯಜ್ಞವನ್ನು ಮಾಡಲು ಸಂಕಲ್ಪಿಸಿದರು. ಆದ್ದರಿಂದಲೇ ಪ್ರತಿದಿನವೂ ಕಾಶಿಯಲ್ಲಿ ಅವರು ಗಂಗಾ ಸ್ನಾನವನ್ನು ಮಾಡಬೇಕೆಂದುಕೊಂಡರು. ಈ ಯೋಗ ಪ್ರಕ್ರಿಯೆಯಿಂದ ಭೌತಿಕ ರೂಪದಲ್ಲಿರುವ ಎಲ್ಲಾ ಜಲಾಶಯಗಳು ಪವಿತ್ರೀಕರಿಸಲ್ಪಡುತ್ತವೆ. ಪವಿತ್ರವಾದ ನದಿಗಳೆಲ್ಲವೂ ತಮ್ಮ ಮಾಲಿನ್ಯವನ್ನು ಕಳೆದುಕೊಂಡು ಪಾವಿತ್ರತೆಯನ್ನು ಹೊಂದುವವು. ಗಂಗಾದಿ ಮಹಾ ನದಿಗಳೆಲ್ಲವೂ ಪಾಪ ಭೂಯಿಷ್ಠರಾದ ಮಾನವರು ಸ್ನಾನ ಮಾಡುವುದರಿಂದ ಅಪವಿತ್ರವಾಗುತ್ತವೆ. ಮಹಾಪುರುಷರು ಚೈತನ್ಯ ಸ್ವರೂಪರು, ಪುಣ್ಯ ಪುರುಷರಾಗಿರುವುದರಿಂದ ಅವರು ಯಾವ ನದಿಯಲ್ಲಿ ಸ್ನಾನ ಮಾಡುವರೋ ಆ ನದಿಯು ಮತ್ತೆ ಪುಣ್ಯವಂತವಾಗುತ್ತದೆ. ಜಲಯಜ್ಞವನ್ನು ಅವರು ಮಾಡುವುದರ ಅಂತರಾರ್ಥವು ಜೀವರಾಶಿಗಳ ಶರೀರದಲ್ಲಿ ರಸಸ್ವರೂಪವಾಗಿರುವ ಜಲತತ್ವವನ್ನು ಶುದ್ಧೀಕರಿಸುವುದಕ್ಕಾಗಿಯೇ. ಶ್ರೀಪಾದವಲ್ಲಭರು ಕೇವಲ ಕರಚಲನೆಯಿಂದ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ, ರಕ್ಷಿಸಿ, ಲಯಗೊಳಿಸಬಲ್ಲ ತ್ರಿಮೂರ್ತ್ಯಾತ್ಮಕವಾದ ದತ್ತಪ್ರಭುವು. ಅವರು ಲೀಲಾ ಮಾನುಷ ವಿಗ್ರಹಧಾರಿಗಳಾಗಿ ತ್ರೇತಾಯುಗದಲ್ಲಿ ಭಾರದ್ವಾಜ ಮಹರ್ಷಿಗಳಿಗೆ ಕೊಟ್ಟ ವಾಗ್ದಾನದ ಪ್ರಕಾರ ಭಾರದ್ವಾಜ ಗೋತ್ರದಲ್ಲಿ ಸವಿತೃಕಾಟಕ ಚಯನವು ಮಾಡಲ್ಪಟ್ಟ ಪುಣ್ಯ ಸ್ಥಳವಾದ ಪೀಠಿಕಾಪುರದಲ್ಲಿ ಅವತರಿಸಿದರು. ಅವರ ಅವತಾರದ ಉದ್ದೇಶವು ಮಹಾಯೋಗಿಗಳನ್ನು, ಮಹಾಸಿದ್ಧರನ್ನು, ಮಹಾಪುರುಷರನ್ನು ಅನುಗ್ರಹಿಸಿ ಅವರ ಮೂಲಕ ಧರ್ಮೋದ್ಧಾರಣವನ್ನು ಮಾಡುವುದು. ಅವರು ನರಸಿಂಹ ಸರಸ್ವತಿ ನಾಮರೂಪದಲ್ಲಿ ಅವತರಿಸುತ್ತೇನೆಂದು ಹೇಳಿದ ವಾಗ್ದಾನವು ಅಕ್ಷರ ಸತ್ಯವಾದದ್ದು. ಈ ದಿವ್ಯ ವಾಗ್ದಾನವನ್ನು ಶಂಕಿಸುವವರು, ಶ್ರೀಪಾದರ ಅವತಾರವನ್ನು ಅವಹೇಳನ ಮಾಡುವವರು ಪಿಶಾಚ ಜನ್ಮವನ್ನು ಹೊಂದಿ ಬಲಹೀನರನ್ನು, ದುರಾದೃಷ್ಟರನ್ನು ಹಿಂಸಿಸುವರೆಂದು ಆ ಪಿಶಾಚಿಗಳಿಗೆ ಗಂಧರ್ವ ನಗರದಲ್ಲಿ ನರಸಿಂಹ ಸರಸ್ವತಿ ರೂಪದಲ್ಲಿರುವಾಗ ವಿಮೋಚನೆಯನ್ನು ಪ್ರಸಾದಿಸುವೆನೆಂದು ಎಷ್ಟೋ ಸಲ ಹೇಳಿದ್ದಾರೆ.
ಅವರ ದಿವ್ಯ ವಚನಗಳನ್ನು ಶಂಕಿಸುವವರು ರೌರವಾದಿ ನರಕಗಳನ್ನು ಹೊಂದುತ್ತಾರೆ. ನೀನು ಬರೆಯುವ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವು ಅಕ್ಷರ ಸತ್ಯ ಗ್ರಂಥವು. ಇದು ಅನೇಕ ಭಾಷೆಗಳಿಗೆ ಅನುವಾದಿಸಲ್ಪಡುವುದು. ಆ ಮಹಾಪವಿತ್ರ ಗ್ರಂಥವನ್ನು ಯಾವ ಭಾಷೆಯಲ್ಲಿ ಪಾರಾಯಣ ಮಾಡಿದರೂ ವಿಶೇಷ ಫಲವು ಪ್ರಾಪ್ತವಾಗುವುದು. ತಮ್ಮ ಚರಿತಾಮೃತವನ್ನು ಅನುವಾದಿಸಲು ಯೋಗ್ಯತೆಯುಳ್ಳವರನ್ನು ತಾವೇ ಚುನಾಯಿಸುವರೆಂದು, ಆ ಗ್ರಂಥವನ್ನು ಅನುವಾದಿಸುವ ಸಂದರ್ಭದಲ್ಲಿ ಕೂಡ ಅನುವಾದಕನ ಮೇಲೆ ತಮ್ಮ ವಿಶೇಷ ಕೃಪಾದೃಷ್ಟಿಯನ್ನು ಇರಿಸುವರೆಂದು, ಆ ಗ್ರಂಥವನ್ನು ಪೂಜಾ ಮಂದಿರದಲ್ಲಿ ಇಟ್ಟುಕೊಂಡು ಪೂಜಿಸಿದರೂ ಕೂಡ ಅವರ ಕೃಪೆಯು ಲಭಿಸುವುದೆಂದು, ಕಲಿಯುಗದಲ್ಲಿ ಗ್ರಂಥ ಪಾರಾಯಣದಿಂದ ಸರ್ವ ಶುಭಗಳನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಆ ಮಹಾಪ್ರಭುಗಳೇ ಹೇಳಿದ್ದಾರೆ. ಆದ್ದರಿಂದ ಈ ಗ್ರಂಥವನ್ನು ನೀನು ಬರೆಯುತ್ತೀಯೇ ಎಂಬುದು ಒಂದು ಶುದ್ಧ ಸುಳ್ಳು. ಶ್ರೀಪಾದರೇ ಈ ಗ್ರಂಥವನ್ನು ನಿನ್ನ ಕೈಯಲ್ಲಿ ಬರೆಸುತ್ತಾರೆ ಎಂದು ಹೇಳಿದರು. ಆಗ ನಾನು, ಮಹಾಶಯ, ನೀವು ಹೇಳುವುದು ಸಮುಚಿತವೇ. ನಾನು ಪಂಡಿತನಲ್ಲ. ಮೇಲಾಗಿ ವೇದ ವೇದಾಂತ ವಿಷಯಗಳು ನನಗೆ ಗೊತ್ತೇ ಇಲ್ಲ. ಈ ಅಲ್ಪಜ್ಞನಿಂದ ಇಂತಹ ಮಹತ್ ಕಾರ್ಯವನ್ನು ಮಾಡಿಸುವುದು ನನಗೆ ಮಹಾ ಆಶ್ಚರ್ಯವಾಗಿಯೂ ಆನಂದವಾಗಿಯೂ ಇದೆ ಎಂದು ಹೇಳಿದೆನು. ಅದಕ್ಕೆ ಭಾಸ್ಕರ ಪಂಡಿತರು, ವಾಸ್ತವವಾಗಿ ದತ್ತ ವಿಧಾನವೇ ಹಾಗೆ. ನಿಷಿದ್ಧ ಪದಾರ್ಥಗಳಿಂದ ರೋಗವನ್ನು ವಾಸಿ ಮಾಡುವುದು, ಅದ್ಭುತವಾದ ಕಾರ್ಯಗಳನ್ನು ಏನೇನು ಗೊತ್ತಿಲ್ಲದವರಿಂದ ಮಾಡಿಸುವುದು ಅವರಿಗೆ ನಿತ್ಯ ವಿನೋದವು, ದಿವ್ಯ ವಿನೋದವು. ಅದು ಅವರ ಸ್ವಭಾವವು, ಅದು ಅವರ ದಿವ್ಯ ಶಕ್ತಿಗೆ ನಿದರ್ಶನವೂ ಕೂಡ ಎಂದು ಹೇಳಿದರು. ಒಮ್ಮೆ ಒಬ್ಬ ಸನ್ಯಾಸಿಯು ಕುಕ್ಕುಟೇಶ್ವರ ಆಲಯಕ್ಕೆ ಬಂದನು. ಶ್ರೀಪಾದರು ಚಿಕ್ಕ ಮಗುವಾಗಿದ್ದರು. ನರಸಿಂಹವರ್ಮರು, ವೆಂಕಟ ಶ್ರೇಷ್ಠಿಗಳು ಅವರನ್ನು ಕರೆದುಕೊಂಡು ಕುದುರೆ ಗಾಡಿಯಲ್ಲಿ ಕುಕ್ಕುಟೇಶ್ವರ ಆಲಯಕ್ಕೆ ಬಂದರು. ಆ ಸನ್ಯಾಸಿಯು ಸ್ವಯಂಭೂ ದತ್ತನ ಆಲಯದಲ್ಲಿ ಧ್ಯಾನಸ್ಥನಾಗಿದ್ದನು. ಶ್ರೀಪಾದರು ಇದ್ದಕ್ಕಿದ್ದ ಹಾಗೆಯೇ ಶ್ರೇಷ್ಠಿಯವರ ಹತ್ತಿರ, ತಾತ, ಈ ಬೆಸ್ತರವನನ್ನು ಇಲ್ಲಿಗೆ ಬರಲು ಏಕೆ ಬಿಟ್ಟಿರಿ ಎಂದು ಪ್ರಶ್ನಿಸಿದರು. ನರಸಿಂಹವರ್ಮರು ಮೆಲ್ಲಗೆ, ಕನ್ನಯ್ಯ, ಹಾಗನ್ನಬಾರದು. ಅವರು ಸನ್ಯಾಸಿಗಳು, ಕೋಪಿಸಿಕೊಂಡರೆ ಶಪಿಸಬಲ್ಲರು ಅಂದರು. ಬೆಸ್ತರವನಿಗೂ ಕೋಪ ಬರುತ್ತದೆಯೇ? ಮೀನಿನ ಗಬ್ಬು ವಾಸನೆಯಿಂದ ಕೂಡಿರುವವನನ್ನು, ಮೀನುಗಳನ್ನು ತಿನ್ನುವವನನ್ನು ಬೆಸ್ತರವನು ಎನ್ನದೆ ಸನ್ಯಾಸಿ ಎಂದು ಕರೆಯಬೇಕಾ ಎಂದರು. ಶ್ರೀಪಾದರು ಮನುಷ್ಯರನ್ನು ರೇಗಿಸುವ ಸ್ವಭಾವವುಳ್ಳವರು. ಇಷ್ಟರಲ್ಲಿ ಆ ಸನ್ಯಾಸಿಯು ಕಣ್ಣು ತೆರೆದನು. ತನ್ನ ಶರೀರವೆಲ್ಲ ಮೀನು ವಾಸನೆ ಹೊಡೆಯುತ್ತಿರುವುದನ್ನು ಗಮನಿಸಿದನು. ಅವನು ನಿಜವಾದ ಸನ್ಯಾಸಿ. ಅವನು ಶ್ರೀಪಾದರ ಕಡೆ ನೋಡಿದನು. ಅವನ ಮನಸ್ಸಿನಲ್ಲಿ ಭಗವಂತ ಮತ್ಸ್ಯಾವತಾರವನ್ನು ಎತ್ತುವುದೆಂದರೇನು, ಇದಕ್ಕೆ ಯೋಗಪರವಾದ ಅರ್ಥವೇನಾದರೂ ಇದೆಯೇ ಎಂದು ಆಲೋಚಿಸುತ್ತಿದ್ದನು. ಆಗ ಶ್ರೀಪಾದರು, ಸ್ವಾಮಿ, ನಿಮ್ಮ ಕಮಂಡಲದಲ್ಲಿ ಕೂಡ ಚಿಕ್ಕ ಚಿಕ್ಕ ಮೀನುಗಳಿವೆ. ಅವೆಷ್ಟು ಆನಂದವಾಗಿ ಓಡಾಡಿಕೊಂಡಿವೆಯೋ ನೋಡಬಹುದು ಎಂದರು. ಸನ್ಯಾಸಿಗೆ ಇದೆಲ್ಲ ಅಯೋಮಯವಾಗಿತ್ತು. ಶ್ರೀಪಾದರು ಸನ್ಯಾಸಿಯ ಕಣ್ಣುಗಳ ಕಡೆ ತೀಕ್ಷ್ಣವಾಗಿ ನೋಡಿದರು. ಆಗ ಸನ್ಯಾಸಿ ಅಂತರ್ಮುಖನಾದನು. ಅವನಿಗೆ ಯೋಗ ದೃಷ್ಟಿ ಪ್ರಾಪ್ತವಾಗಿ ತನ್ನ ಶರೀರದಲ್ಲಿನ ರಕ್ತನಾಳಗಳಲ್ಲೂ ಭಿನ್ನ ಭಿನ್ನ ದ್ರವಗಳಲ್ಲೂ ಚಿಕ್ಕ ಚಿಕ್ಕ ಕಣಗಳಿರುವುದನ್ನು, ಅವು ನಿಜವಾಗಿ ಮೀನಿನ ಆಕೃತಿಯಲ್ಲೇ ಇರುವುದನ್ನು ನೋಡಿದನು. ಆ ಚಿಕ್ಕ ಚಿಕ್ಕ ಕಣಗಳೇ ಶರೀರದಲ್ಲಿ ಅನೇಕ ವಿಧವಾದ ಅನುಭವಗಳನ್ನು ಕೊಡುತ್ತಿವೆ ಎಂಬುದನ್ನು ಕಂಡುಕೊಂಡನು. ಮೂಗಿಗೆ ವಾಸನೆಯ ಅನುಭವವನ್ನು ಉಂಟು ಮಾಡುವುದು ಕೂಡ ಮೀನಿನ ಆಕಾರದಲ್ಲಿರುವ ಚಿಕ್ಕ ಕಣಗಳೇ ಎಂದು ತಿಳಿದುಕೊಂಡನು. ಅದೇ ವಿಧವಾಗಿ ನಾಲಿಗೆಯಲ್ಲಿ ರುಚಿಯನ್ನು ಗ್ರಹಿಸುವ ಚಿಕ್ಕ ಚಿಕ್ಕ ಕಣಗಳು ಕೂಡ ಮೀನಿನ ಆಕೃತಿಯಲ್ಲೇ ಇವೆ ಎಂಬುದನ್ನು ಗ್ರಹಿಸಿದನು. ಆಹಾ, ಮತ್ಸ್ಯಾವತಾರ ಪ್ರಕ್ರಿಯೆ ಎಂದರೆ ಇದಾ ಎಂದು ಆಶ್ಚರ್ಯಪಟ್ಟನು. ಮೂಲಾಧಾರದ ಹತ್ತಿರ ಇರುವ ವಾಸನೆಗಳನ್ನು ಗ್ರಹಿಸುವ ಚಿಕ್ಕ ಚಿಕ್ಕ ಕಣಗಳನ್ನು ಗುರುತಿಸುವ ಜ್ಞಾನವು ಪ್ರಾಪ್ತವಾದರೆ ಪ್ರಪಂಚದಲ್ಲಿರುವ ಸರ್ವ ವಾಸನೆಗಳನ್ನು ನಿಯಂತ್ರಿಸಬಲ್ಲ ಶಕ್ತಿಯು ಪ್ರಾಪ್ತವಾಗುತ್ತದೆ ಎಂದು ತಿಳಿದುಕೊಂಡನು. ಅವನು ಬಹಿರ್ಮುಖನಾಗಿ ಮಂದಹಾಸವನ್ನು ಬೀರಿದನು. ಶ್ರೀಪಾದರು ಮಂದಹಾಸವನ್ನು ಬೀರಿದರು. ಆ ಸನ್ಯಾಸಿಯು ಶ್ರೀಪಾದರ ಶ್ರೀ ಚರಣಗಳ ಮೇಲೆ ಬಿದ್ದನು. ಶ್ರೀಪಾದರು ಅವನನ್ನು ಅನುಗ್ರಹಿಸಿದರು. ಆಗ ಆ ಸನ್ಯಾಸಿಯ ಶರೀರದಿಂದ ಸುವಾಸನೆಗಳು ಬರಲಾರಂಭಿಸಿದವು. ಪರಾಶರ ಮಹರ್ಷಿಗಳು ಮತ್ಸ್ಯ ಗ್ರಂಥಿಯನ್ನು ಯೋಜನ ಗ್ರಂಥಿಯನ್ನಾಗಿ ಮಾರ್ಪಡಿಸಿದ ಯೋಗ ಪ್ರಕ್ರಿಯೆಯೂ ಇದೆ ಎಂದು ಸನ್ಯಾಸಿಯು ಗ್ರಹಿಸಿದನು.
ಪತಿವ್ರತೆಯರ ಶರೀರದಿಂದ ಸುವಾಸನೆಗಳು ಹೊರಬರುತ್ತಿರುತ್ತವೆ. ಅದಕ್ಕೋಸ್ಕರವೇ ಅವರನ್ನು ಸುವಾಸಿನಿಯರು ಎಂದು ಕರೆಯುತ್ತಾರೆ. ಶರೀರದೊಳಗಿನ ಅನುಭವಗಳೆಲ್ಲ ಸುವಾಸನಾ ಭರಿತವಾಗಿ ಮಾರ್ಪಟ್ಟರೆ ಭೌತಿಕವಾಗಿ ಕೂಡ ಮಾರ್ಪಾಟುಗಳು ಸಂಭವಿಸಿ ಶರೀರದಿಂದ ಸುವಾಸನೆಗಳು ಹೊರಬರುವವು ಎಂದು ಸನ್ಯಾಸಿಗೆ ಮೌನವಾಗಿ ಬೋಧಿಸಿದರು. ಅವರು ದಿವ್ಯ ವಿನೋದಿಗಳಲ್ಲವೇ? ಶ್ರೀಪಾದರು, ಎಲವೋ, ನಿನಗೆ ಮತ್ಸ್ಯಾವತಾರದ ವಿಚಾರ ತಿಳಿಯಿತು. ದೈವಿ ಪ್ರಕೃತಿಗೆ, ಅಸುರಿ ಪ್ರಕೃತಿಗೆ ಕೂರ್ಮಾವತಾರವೇ ಆಧಾರ. ಮಂದರ ಪರ್ವತವನ್ನು ಕೂರ್ಮದ ಮೇಲೆ ಇಟ್ಟು ದೇವದಾನವರು ಸಮುದ್ರ ಮಥನ ಮಾಡಿದರು. ನೀನು ಅಂತರ್ಮುಖನಾಗಿ ಕೂರ್ಮವು ತನ್ನ ಚಿಪ್ಪಿನ ಒಳಗೆ ಶಿರಸ್ಸನ್ನು ಎಳೆದುಕೊಂಡಂತೆ ನೀನು ಮಹಾಯೋಗಿಯಾದರೂ ಆಗಬಹುದು. ಇಲ್ಲವೇ ಬಹಿರ್ಮುಖನಾಗಿ ಸಮಸ್ತ ದುರ್ಗುಣಗಳನ್ನು ಸಂಗ್ರಹಿಸಿಕೊಂಡು ರಾಕ್ಷಸನಾದರೂ ಆಗಬಹುದು. ನೀನು ಬಹಿರ್ಮುಖನಾಗಿದ್ದಾಗ ಯಾರೋ ಒಬ್ಬರು ನಿನ್ನ ತಲೆಯನ್ನು ಕತ್ತರಿಸುತ್ತಾರೆ. ನೀನು ಸತ್ತು ಹೋಗುತ್ತೀಯೆ. ನೀನು ಬದುಕಿರಬೇಕೆಂದು ಇಚ್ಛಿಸಿದರೆ ಅಂತರ್ಮುಖಿಯಾಗಬೇಕು, ಯೋಗಾಭ್ಯಾಸ ಮಾಡಬೇಕು, ಕರ್ಮ ಬಂಧನಗಳಿಂದ ಬಿಡುಗಡೆ ಹೊಂದಬೇಕು ಎಂದು ತಿಳಿಯಪಡಿಸಿದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ. ಇಲ್ಲಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದ ಅಧ್ಯಾಯ 44 ಸಂಪೂರ್ಣವು. ಜೈ ಗುರುದೇವ ದತ್ತ.